ಕಾಗದ ಕೊಡ್ರಿ, ಕಾಗದ ಇಸ್ಕೊಡ್ರಿ, ತಗೊಳ್ರಿ, ನೋಡ್ರಿ ಅಂತೇಳಿ ಅನ್ನೋ ಮಟ್ಟಕ್ಕೆ ಬಂದಾಗ ಎಲ್ಲೋ ನಮ್ಮ ಶಕ್ತಿ ಒಂದಿಟ್ಟು ಕಡಿಮೆ ಆಗ್ತದೆ. ಅವಾಗ ಅದನ್ನ ಬದಲಾವಣೆ ಆಗಿಬಿಟ್ಟು ಅದು ಅವಾಗ ಹಾಸನಕ್ಕೆ ಹೋಗ್ಬಿಟ್ಟು ಅದು ಅನಿವಾರ್ಯ ನುಂಗ್ಕೊಂಡ್ವಿ. ಸನ್ಮಾನ್ಯ ಜಾರ್ಜ್ ಸಾಹೇಬರು, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಗ್ರಿಡ್ ಭಾಳ ದಿವಸದ ಬೇಡಿಕೆ ಆಗಬೇಕು ಅಂಥೇಳಿ ಸೂಚನೆ ಕೊಟ್ಟಾಗ ಈ ಗ್ರಿಡನ್ನು ಇಲ್ಲಿ ಮಾಡೋದಕ್ಕೆ ಸಾಧ್ಯ. ಸುಮಾರು 14 ಕೋಟಿ ರೂಪಾಯಿ ಯೋಜನೆ. ಹಂಗಾಗಿ ನಿಮ್ಮ ಬಾಜುಕಿನ ಹಳ್ಳಿಯವರಿಗೆ ಹುರುಪು ಮಾಡ್ತಿದ್ರೆ ಕುಟ್ಕೊಟ್ಟು ಭಾಳ ಕೆಲಸ ಆಗ್ಯಾವ, ಹತ್ತಿ ಭಾಳ ಕೆಲಸ ಆಗ್ಯಾವ ಅಂತ ಹೇಳಿ ಅವರು ಯಾವ್ದಾರ ಕಲ್ಯಾಣ ಮಂಟಪ ಇಲ್ಲ ಅಂದ್ರೆ ಒಂದು ಅಂಗನವಾಡಿ ಕಟ್ಟಿಸ್ಕೊಂಡು ಅವರು ನಮ್ಗೆ 2 ಆದವು, 1 ಆಯ್ತು, 3 ಆಯ್ತು ಅಂತೇಳಿ ಅಂತಿರ್ತಾರೆ ಅವರು. ನೀವು ಮುಳುಗಿದವ್ರು ಹೆಂಗೆ ಶರಣರಿದ್ದೀರಿ ಅಂದ್ರೆ ಒಮ್ಮೆ ತಗೊಂಡ್ರಿ ಅಂದ್ರೆ 15-20 ಕೋಟಿ ರೂಪಾಯಿದ್ದು ಪ್ರಾಜೆಕ್ಟ ತೊಗೊಂತೀರಿ. ಅದಕ್ಕಿದು 2ನೇ ಸಾಕ್ಷಿ ಇದು. ನನಗೂ ಇಲ್ಲಿ ಮೇಲೆ ಸಿಟ್ಕೊಂಡು ಹೋಗಿ ಎಲ್ಲ ರೊಕ್ಕ ಇಟ್ಕೊಂಡು ಹೇಳಬೇಕು. ಈ ಅತ್ಯಂತ ಉಪಯುಕ್ತ ಹಾಗೂ ದೊಡ್ಡ ಯೋಜನೆ, ಬಹಳ ಜನರಿಗೆ ಅನುಕೂಲ ಮುಟ್ಟಿದ್ದು ಅಂದರೆ ಅದು ರಿಜ್ ಟು ವ್ಯಾಲಿ ಸ್ಕೀಮ್. ನಮ್ಮ ಕೊರೋನಾ ರಿಲೇಯಲ್ಲಿ ಅದರ ಬಂದಿಲ್ಲ. ರಿಜ್ ಟು ವ್ಯಾಲಿ ಸ್ಕೀಮ್ ಅಂತೂ ಅದು 15-14 ಕೋಟಿ ರೂಪಾಯಿಂದ ಖರ್ಚು. ಎಷ್ಟು ಜನರಿಗೆ ಅನುಕೂಲ ಆಗೈತಿ ಅಂತಂದ್ರೆ ಆ ಭಾಗದ ಎಲ್ಲ ರೈತರು ಬಹಳ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಈ ಗ್ರಿಡ್ ಇದು ವೋಲ್ಟೇಜ್ ಏನು ಹೆಚ್ಚು ಕಡಿಮೆ ಹಾಕಿರ್ತಾರೆ ಅದನ್ನ ಪೂರ್ಣ ತಲುಪಿಸಿ. ಅಷ್ಟೇ ಅಲ್ಲ, ನಿಮ್ಮ ಊರಿನ ಏನು ಈ ವ್ಯಾಪ್ತಿ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಇಂಡಸ್ಟ್ರಿ ಇನ್ಕ್ಲೂಡಿಂಗ್ ಸ್ಟೋನ್ ಕ್ರಷರ್ಸ್ ಅವೇನದಾವು ಅವುಗಳಿಗೂ ಸಹಿತ ವಿದ್ಯುತ್ತು ಯಾವುದೂ ತೊಂದರೆ ಹೆಚ್ಚು ಕಡಿಮೆ ಇದ್ದಂಗೆ ಪೂರೈಕೆ ಆಗ್ತದೆ. ರೈತರು, ಕೈಗಾರಿಕೆಯವರು ಇವರಿಗೆಲ್ಲ ಅತ್ಯಂತ ಉಪಯುಕ್ತ ಆಗೋದಕ್ಕೆ ಈ ಗ್ರಿಡ್ ಬಂದಿದೆ. ನನಗೆ ವಿಶ್ವಾಸ ಇದೆ ಇದನ್ನೇನು ಗುತ್ತಿಗೆ ಮೇಲೆ ತಗೊಂಡು ಈಗ ಕೆಲಸ ಚಾಲು ಮಾಡ್ತಾ ಇದ್ದಾರೆ. ಏನು KPTCL ಇದನ್ನ ಮಾಡಿಸ್ತಾ ಇದ್ದಾರೆ. KPTCL ಅಧಿಕಾರಿಗಳು ಅದಲ್ಲ ಎಷ್ಟು ದಿವಸ ಮುಗಿಸ್ತಾರೆ? 1 ವರ್ಷದಾಗ ಈ ಕೆಲಸ ಪೂರ್ಣಗೊಳಿಸ್ತೀವಿ ಅಂತೇಳಿ ಜಾರಕಿ ಸಾಹೇಬರು ಹೇಳ್ತಾರೆ. ಜಾರಕಿಯವರು ನಮ್ಮ ಗದಗಿನ ಕೂಡ ಭಾಳ ಹೆಚ್ಚು ಸಂಬಂಧ. 1 ವರ್ಷ ಹೇಳ್ಯಾರಂದ್ರೆ 1 ವರ್ಷದಾಗ ಅದನ್ನ ಮುಗಿಸುವಂಗೆ ಮಾಡ್ತಾರೆ. ಆ ಗುತ್ತಿಗೆದಾರನು ಸಹಿತ ನಮಗೆ ಪರಿಚಿತನ ಮುಳ್ಳೂರವ್ರ ಮಗ. ಸ್ವಲ್ಪ ನಿಮ್ಮ ಜವಾಬ್ದಾರಿ, ಜಾರಕಿಯವ್ರು ಏನು ಭರವಸೆ ಕೊಟ್ಟಾರ ಅದನ್ನು ಪೂರ್ಣಗೊಳಿಸ್ಬೇಕು. ಮುಂದಿನ ಮೇ 1 ಕಾರ್ಮಿಕ ದಿನಾಚರಣೆ ಆಚರಣೆ ಮೊದಲು ಈ ಗ್ರಿಡ್ ನಾವು ಚಾರ್ಜ್ ಮಾಡಿಸ್ತಾರೆ. ಆ ಒಂದು ವಿಶ್ವಾಸದಿಂದ ಮತ್ತೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಇಂಧನ ಸಚಿವರಿಗೆ ಹಾಗೂ ಇವೆಲ್ಲ ನಮ್ಮ ಭಾಗದ ಕೆಲಸ ಈ KPTCLದಾಗ ಇರಲಿ, ಹೆಸ್ಕಾಮ್ದಾಗ ಇರಲಿ, ಅವು ಸಣ್ಣವು ಇರಲಿ ದೊಡ್ಡವಿರಲಿ, ನಾವು ವರ್ಕ್ ಮಾಡಿಕೊಡ್ರಿ ಅಂತನೂ ಸಣ್ಣ ಪುಟ್ಟ ವರ್ಗ ಗಿರ್ಗ ಎಲ್ಲನೂ ನಮ್ಮ ಅಜ್ಜಿಮುದ್ದೀರ್ ಖಾದ್ರಿ ಸಾಹೇಬರು ಚೇರ್ಮನ್ರಾಗಿ ಮಾಡಿಕೊಡ್ತಾ ಇದ್ದಾರೆ. ಇದನ್ನು ಮಾಡಿಸೋದ್ರೊಳಗೂ ಅವ್ರಿಗೂ ಸಾಕಷ್ಟು ಸಹಕಾರ ಇದೆ. ನಮ್ಮ ಗದಗಿನ ಮೇಲೆ ವಿಶೇಷ ಲಕ್ಷ್ಯ ಇದೆ ಅಂತೇಳಿ ಅವರಲ್ಲಿ ಸಹಿತ ವಿನಂತಿ ಮಾಡಿ ಮತ್ತೊಮ್ಮೆ ಈ ಯೋಜನೆ ಸಮಯ ನಿಗದಿತವಾಗಿ ಆಗಲಿ. ಮುಳುಗುಂದದ ಯಾವತ್ತು ರೈತ ಬಾಂಧವರಿಗೆ, ಕೈಗಾರಿಕೋದ್ಯಮಿಗಳಿಗೆ
ಎಲ್ಲರಿಗೂ ಇದರಿಂದ ಅನುಕೂಲ ಆಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.